ಮಿಥುನ ರಾಶಿ ವೀಕ್ಷಕರಿಗಳಿಗೆಲ್ಲ 2025ರ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಮಿಥುನ ರಾಶಿಯವರು ಭಯಕೃತ್ ಭಯನಾಶನಃ, ಭಯವನ್ನು ಉಂಟು ಮಾಡುವವನು ದೇವರೇ, ಭಯವನ್ನು ನಾಶ ಮಾಡುವವನೇ ದೇವರೇ. ಹಾಗಾಗಿ ಆಧ್ಯಾತ್ಮಿಕ ವಿಚಾರದಲ್ಲಿ ಭಾಳಷ್ಟು ಎಚ್ಚರಿಕೆ ಇರಲಿ. ಎಚ್ಚರಿಕೆ ಮೀನ್ಸ್ ನೀವು ಕೈಲಿ ಸಾಧ್ಯವಾದಷ್ಟು ಆಧ್ಯಾತ್ಮಿಕ ಚಿಂತನೆಗೆ ಒಳಗಾಗಿ ಮಿಥುನ ರಾಶಿಯವರು ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ಕೋಪ ತಾಪಗಳನ್ನು ಮಾಡ್ಕೊಳ್ಳೋದು, ಅದು ಸದುದ್ದೇಶದ ಕೋಪ, ಅದನ್ನು ರಾಂಗ್ ಕೋಪ ಅಂತ ಹೇಳಲಿಕ್ಕೆ ಬರಲ್ಲ. ಸದುದ್ದೇಶದ ಕೋಪದಿಂದ ನಿಮ್ಮ ಕಾರ್ಯಗಳು ಹೀಗಾಗುವ ಸಾಧ್ಯತೆಗಳು ಉಂಟು. ಮಿಥುನ ರಾಶಿಗೆ ಈಗ ನಿಮ್ಮ ಮನೆಗೆ ಗುರುಗಳ ಪ್ರವೇಶ ಆಗ್ತದೆ. ಯಾವಾಗಲೂ ಗುರುಗಳು ಇದ್ದ ಮನೆ ಚೂರು, ನೋಡುವ ಮನೆ ಜೋರು. ಯಾವ್ಯಾವ ಮನೆ ನೋಡ್ತಾರೆ? 5, 7, 9ನೇ ಮನೆಯನ್ನು ನೋಡ್ತಾರೆ. 5ನೇ ಮನೆ ಯಾವುದೋ ಮಕ್ಕಳು, 7ನೇ ಮನೆ ಯಾವುದೋ ಮದುವೆ ಸಂಬಂಧ, ದಾಂಪತ್ಯ ಜೀವನ, 9 ಐಶ್ವರ್ಯ. ಇದಕ್ಕೆಲ್ಲಕ್ಕೂ ಅನುಕೂಲ ಇದೆ, ಏನು ಭಯ ಇಲ್ಲ. ಎಲ್ಲಿ ರಾಶಿ ಯಾವುದು ಒಂದು ಮೇಜರಾಗಿ ಇರುವಂಥದ್ದು ಹೇಗೆ ನೋಡಿದ್ರೆ, ಈ 3 ಮನೆಯನ್ನು ನೋಡಬೇಕಾದ್ರೆ ಅದ್ಭುತವಾದ 1, 5, 9 ಅಂತ ಕರಿತೀವಿ. 5ನೇ ಮನೆ ಅನ್ನೋದು ಭಾಗ್ಯಸ್ಥಾನ, 7ನೇ ಮನೆ ಅನ್ನೋದು ದಾಂಪತ್ಯ, ಪಾರ್ಟ್ನರ್ಶಿಪ್ ಇತ್ಯಾದಿಗಳು. 9 ಎಲ್ಲರ ಅಪೇಕ್ಷೆ, ನಾನು ದೊಡ್ಡ ವಿಚಾರದಲ್ಲಿ ಹಣಕಾಸಿನಲ್ಲಿ ತೊಂದರೆ ಇರಬಾರ್ದು ಅಂತ. ಸಾಲ ಮಾಡ್ತೀರಿ, ಸಾಲ ತೀರಿಸ್ತೀರಿ ಮಿಥುನ ರಾಶಿಯವರೇ. ಸಾಲನೂ ಮಾಡ್ತೀರಾ, ಸಾಲನೂ ತೀರಿಸ್ತೀರಾ. ತೀರ್ಸೋಕ್ಕಾಗತ್ತೆ, ಆದರೆ ಒಳ್ಳೆಯದೇ ಆಗ್ತದೆ ಹೊರತು ಕೆಟ್ಟದ್ದಾಗಲ್ಲ. ಸಾಲ ಮಾಡಿಬಿಟ್ಟೆ ಮತ್ತೆ ಬೆಳೀತು ಅಲ್ಲ. ಆ ಸಾಲಕ್ಕೆ ಇವತ್ತಿನ ಹಳೆಯ ಸಾಲವನ್ನು ತೀರಿಸ್ಲಿಕ್ಕೆ ಹೊಸ ಸಾಲ ಮಾಡಿ ಅದರದ್ದು ಬಡ್ಡಿ ಜಾಸ್ತಿ ಇದೆ, ಇದ್ರ ಬಡ್ಡಿ ಕಮ್ಮಿ ಇದೆ, ಸ್ವಲ್ಪ ನಾನು ಗೆಲ್ಬೋದು ಅನ್ನುವಂಥ ಚಾನ್ಸಸ್ ಎಲ್ಲ ಭಾಳಷ್ಟು ಇರ್ತದೆ. ಮುಖ್ಯವಾಗಿ ನೀವು ಮಾಡುವಂಥ ಕೆಲಸ ಕಾಲಿನ ಬಗ್ಗೆ ಎಚ್ಚರ. ಕಾಲು ತೊಂದರೆಗಳು ಉಂಟಾಗ್ತದೆ, ಏನೋ ಒಂದು ಎಡವುಕೊಳ್ತೀರ, ಏನೋ ಒಂದು ಕಾಲಿಗೆ ಪೆಟ್ಟಾಗ್ತದೆ. ಇದು ಆರೋಗ್ಯದ ಸಮಸ್ಯೆಗಳನ್ನು ನೋಡ್ತಾ ಹೋದರೆ ಕಾಲಿಗೆ ಜಾಸ್ತಿ ತೊಂದರೆ ಕೊಡುವಂಥ ಸಾಧ್ಯತೆಗಳು ಉಂಟು. ನಾನು ಯಾವಾಗಲೂ ಹೇಳ್ತಿರ್ತೇನೆ, 6 ರಾಶಿಯವರಿಗೆ ಸೂಪರ್, 6 ರಾಶಿಯವರಿಗೆ ಸ್ವಲ್ಪ ಕನಿಷ್ಠ ಅಂದರೆ ಕಡಿಮೆ. ಗುರುಗಳು ಒಳಿತು ಮಾಡಲಿಲ್ಲ ಅಂದರೆ ಭಯಪಡಬೇಕಾಗಿಲ್ಲ, ಕೆಡುಕು ಮಾಡೋ ಕೆಲಸ ಅವ್ರು ಮಾಡೋದೇ ಇಲ್ಲ. ಶನಿ, ಸೂರ್ಯ, ಕುಜ, ರಾಹು, ಕೇತು ಕೆಡುಕು ಮಾಡಬಹುದು, ಆದರೆ ಒಳ್ಳೆಯದನ್ನು ಮಾಡುವಂಥ ಗುರುಗಳು ಯಾವತ್ತೂ ಒಳ್ಳೆಯದನ್ನೇ ಮಾಡ್ತಾರೆ. ನೀವು ವಿಶೇಷವಾಗಿ ನೀವು ಮುಖ್ಯವಾಗಿ ಹಸಿರು ಕಾಳು ದಾನ, ದೇವರಲ್ಲಿ ಮಹಾಲಕ್ಷ್ಮಿಯ ಪ್ರಾರ್ಥನೆ, ನಿಮ್ಮ ಮನೆಯಿಂದ ಪೂರ್ವದಲ್ಲಿ ಇರುವಂಥ ಒಂದು ವಿಶೇಷವಾದ ವಿಷ್ಣು ದೇವಾಲಯ, ನಿಮ್ಮ ಕಾರ್ಯದಲ್ಲಿ ಶ್ರದ್ಧಾಭಕ್ತಿಯಿಂದ ಮಾಡುವಂಥದ್ದು ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಹೋದರೆ ಈಗ ತೊಂದರೆಗಳಿದೆ ಅಲ್ವ, ಆ ತೊಂದರೆಗಳನ್ನು ತಪ್ಪಿಸಿ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳು ಉಂಟು. ಈ ರೀತಿಯಾಗಿ ಇರುವ ವೃಷಭ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಚಿಕಿತ್ಸೆಯಿಂದ ಸರಿ ಹೋಗ್ಬೋದು. ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ರೇನು ತನ್ನ ಪ್ರಯತ್ನ ಸ್ಪಷ್ಟವಾಗಿರಬೇಕು. ದೇವರೇ ನನಗೆ ವಿದ್ಯೆ ಕೊಟ್ಬಿಡು ಅಂದ್ರೆಲ್ಲ ಕೊಡಲ್ಲ. ನಿಮ್ಮ ಪ್ರಯತ್ನ ದೇವರ ಇಚ್ಛೆ ಬರುತ್ತೆ. ನಿಮ್ಮ ಪ್ರಯತ್ನ ಕರೆಕ್ಟಾಗಿ ಮಾಡಿದರೆ ಹಣಕಾಸಿನಲ್ಲಿ 50-50 ಇದೆ. ಅದೇ ಹೇಳಿದೆ, ಸಾಲ ಮಾಡಬೇಕಾಗ್ತದೆ, ಸಾಲ ತೀರಿಸ್ಬೇಕಾಗ್ತದೆ. ಯಾವುದೊಂದು ಯೋಜನೆಗಳನ್ನು ಮಾಡಬೇಕಾದರೂ ಹಿರಿಯರ ಅನುಗ್ರಹವಿಲ್ಲದೆ ನೀವು ಮಾಡಲಿಕ್ಕೆ ಹೋಗಬೇಡ್ರಿ. ಏನು ಬೇಕಾದ್ರೂ ಮಾಡಿರಿ. ಹಿರಿಯರ ಸಲಹೆ, ತಂದೆ ತಾಯಿಗಳು, ಗುರುಗಳು, ನಿಮ್ಮ ಸ್ನೇಹಿತರು, ನಿಮಗೆ ಇಷ್ಟಪಡುವ ಸ್ನೇಹಿತರ ಹತ್ರ ಸಲಹೆ ಪಟ್ಟು ಮಾಡಿದರೆ ಉತ್ತಮ ಕಾರ್ಯ. ಹೆಚ್ಚು ಕಡಿಮೆ 60%, 100ಕ್ಕೆ 60 ಭಾಗ ಮಿಥುನ ರಾಶಿಯವರಿಗೆ ಎಕ್ಸಲೆಂಟ್ ಆಗಿದೆ. ಎಕ್ಸಲೆಂಟ್ ಅನ್ನೇ ತಗೋ, 50 ದಾಟಿದ್ದೀವಲ್ಲ, ಹಾಗಾಗಿ 60% ಚೆನ್ನಾಗೇ ಇದೆ. ದೇವರನ್ನು ಸ್ಮರಣೆ ಮಾಡ್ತಾ ಈ ವರ್ಷವನ್ನು ಕಾಲ ಕಳೆಯಿರಿ, ಏನೂ ತೊಂದರೆಗಳು ಇರೋದಿಲ್ಲ.